ದಯವಿಟ್ಟು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ಕುಲಪುರೋಹಿತರು. ನೀವು ದಿನ ನೋಡಿದ್ರೇ ನಿಶ್ಚಿತಾರ್ಥ ನಡೆಯುತ್ತೆ ಅನ್ನೋದು ಸುಹಾಸಿನಿ ಶ್ರೀಧರ್ ಅವರ ಆಸೆ. ತಾಯಿಯಾಗಿ ನಾನು ಸೆರೆಗೊಡ್ಡಿ ನಿಮಗೆ ಬೇಡ್ಕೊಳ್ತಾ ಇರೋವಾಗ ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ನನ್ನ ಮಗಳ ನಿಶ್ಚಿತಾರ್ಥ ದಿನಾನ ನೀವೇ ನೋಡಿ. ಅಮ್ಮ ಅಪ್ಪ ಬಂದ್ರಾ? ಬನ್ನಿ, ಬಿಸಿಲಲ್ಲಿ ಬಂದಿದ್ದೀರಾ, ಬನ್ನಿ ಅಪ್ಪ. ಥ್ಯಾಂಕ್ ಯು. ಯಾಕಮ್ಮ ಇವತ್ತು ದೇವಸ್ಥಾನದಿಂದ ಇಷ್ಟು ಲೇಟಾಗಿ ಬಂದ್ರಿ? ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡಮ್ಮ. ದೊಡ್ಡ ಕತೆ ಅಂತ ಬಿಟ್ಬಿಟ್ರೆ ಇಂಥ ಕತೆನೆಲ್ಲ ಮನೇಲಿ ಹೇಳಬೇಕು. 4 ಜನ ಹೆಣ್ಮಕ್ಳಿರೋ ಮನೆ, ಅವರು ಅರ್ಥ ಮಾಡ್ಕೋಬೇಕು. ಎಲ್ಲೇ ಅವಳು? ಕರೀರಿ ಅವಳನ್ನ. ಅಮೋಕ, ಅಮೋಕ. ಆರ್ತಿ, ಅಮ್ಮ, ಅಮ್ಮೋಕ ಬಂದ್ಲು. ಅದೇನೋ ಕತೆ ಅಂದ್ಯಲ್ಲ, ಏನಮ್ಮ ಅದು? ಇವತ್ತೇನಾಯ್ತು ಗೊತ್ತಾ? ಒಂದು ಹುಡುಗಿ ಮನೆ ಬಿಟ್ಟು ದೇವಸ್ಥಾನದಲ್ಲಿ ಬರೀ 4 ಜನ ಫ್ರೆಂಡ್ಸ್ ಮುಂದೆ ಮದುವೆ ಮಾಡ್ಕೋತಿದ್ರು. ವೇದ, ಬಾ ಊಟ ಮಾಡ. ಅಮ್ಮ, ನನ್ನ ಆಫೀಸ್ ವರ್ಕ್ ಮುಗಿಯೋದು ಲೇಟ್ ಆಯಿತು. ನೀವು ಇಷ್ಟೊತ್ತಾದರೂ ಊಟ ಮಾಡಿಲ್ವಾ? ಯಾವ ತಾಯಿ ತಾನೇ ತನ್ನ ಮಗ ಹಸ್ಕೊಂಡಿದ್ದಾನೆ ಅಂತ ಗೊತ್ತಿದ್ದು ಊಟ ಮಾಡ್ತಾಳೆ ಹೇಳು? ಕೈ ತೊಳ್ಕೊ. ಅಮ್ಮ, ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳಲ್ಲ? ಹೇಳು ವೇದಾಂತ್. ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾಗ ಮನಸ್ಸಿಗೆ ಬಹಳ ಹಿಂಸೆ ಆಗೋದು. ಈ ರೀತಿ ನೀವೇ ಊಟ ಬಡಿಸ್ಕೊಡಿ ಅಂತ ಕೇಳೋದಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಆಗ ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕಾಗಿರೋ ಟೈಮನ್ನ ಬಹಳ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಆಗಿದ್ದನ್ನ ಪದೇ ಪದೇ ನೆನಪು ಮಾಡ್ಕೋಬೇಡ, ಮರ್ತ್ಬೇಡ. ಊಟ ಮಾಡಿ. ಅಮ್ಮ, ಇಷ್ಟು ದಿನ ನೀವು ಅಂದ್ಕೊಂಡಂಗೆ ಯಾವುದೂ ನಡೀಲಿಲ್ಲ. ಅದಕ್ಕೆ ನೀವು ಚಿಂತೆ ಮಾಡಬೇಡಿ. ನಾನೆಲ್ಲ ಸರಿ ಮಾಡಿದ್ದೀನಿ. ವಿಕ್ರಾಂತ್ ಮದುವೆ ನೀವು ಹೇಗೆ ಅಂದ್ಕೊಂಡಿದ್ದೀರೋ ಹಾಗೆ ಆಗುತ್ತೆ. ನಾನೇನು ಅಂದ್ಕೊಂಡಿದ್ದೀನಿ ಅನ್ನೋ ಕಲ್ಪನೆ ಕೂಡ ನಿಂಗಿಲ್ಲ ವೇದಾಂತ್. ನಿನ್ನ ಲೈಫಲ್ಲಿ ಯಾವತ್ತೂ ನೀನು ಆ ಥರ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ನಿನಗೆ ಮೊದಲು ತಿಳಿಸ್ತಿರೋದು, ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ನಮ್ಮನೆಗೆ ಬರ್ತೀವಿ ಅಂತ ಹೇಳಿದಾರಕ್ಕ. ಪರಿ, ಇಷ್ಟು ಒಳ್ಳೆ ಸುದ್ದಿ ಕೇಳಿದ್ಮೇಲೆ ನಾನು ನಿಮ್ಮ ಮನೆಗೆ ಬರದೇ ಇರೋಕ್ಕಾಗೋದೇ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಂತೋಷ ಕಣೆ. ಪರಿ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ ಅಕ್ಕ, ಹಾಗಾದ್ರೆ ನಿನಗೋಸ್ಕರ ಕಾಯ್ತಿರ್ತೀನಿ. ಸರಿ ಕಣೆ. ತಿಂಡಿ ಪೋತೆ, ಸರಿಯಾಗಿ ಕಾಲೊತ್ತು. ಇವತ್ತೆಷ್ಟು ಸುತ್ತಾಡಿದೀವಿ ಗೊತ್ತಾ? ಯಾಕೆ ತಲೆ ಹೊಡಿತೀಯ? ಅಮ್ಮ ನೋಡಮ್ಮ. ಯಾಕೆ ಮಗುಗೆ ಯಾವಾಗಲೂ ಹೊಡಿತಾ ಇರ್ತೀಯ? ಮಗುನ ಇವಳ ಇಂಥ ಡೈಲಾಗ್ ಹೊಡೆದು ಸ್ಟ್ರಾಂಗ್ ಆಗಿರೋ ನನ್ನ ಹಾರ್ಟ್ನ ವೀಕ್ ಮಾಡಬೇಡ. ಇಷ್ಟೊತ್ತಿಗೆ ಮದ್ವೆ ಮಾಡಿದಿದ್ರೆ 4 ಮಕ್ಕಳಾಗಿರ್ತಿತ್ತು. ಸುಮ್ಮನೆ ಮೊದಲು ಅವಳ ಮದುವೆಗಿಂತ ಮುಂಚೆ ಅವ್ರ ಅಕ್ಕನ ಮದುವೆ, ಆಮೇಲೆ ನಿಮ್ಮಿಬ್ಬರ ಮದುವೆ. ಪರಿಮಳ,
ಈ ಸಲ ಅರ್ಜೆಂಟ್ ಎಲ್ಲ ಇಲ್ಲ. ಅಕ್ಕನ ಮದ್ವೆಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡಿಡ್ಬೇಕು. ಹೇಗೂ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ದುಡ್ಡು ಆಗುತ್ತೆ ಬಿಡು. ಯಾಕೆ ಹಾಗೆ ನೋಡ್ತಿದ್ಯಾ? ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಇಷ್ಟೆಲ್ಲ ಆದ್ಮೇಲೂ ಮುಚ್ಚಿಡಕ್ಕೆ ನನಗಿಷ್ಟ ಇಲ್ಲ. ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯೇನೆ? ಅಯ್ಯೋ ಇಲ್ಲಮ್ಮ. ಅಮ್ಮ, ಏನು ಅಂತ ಪ್ರಶ್ನೆ ಕೇಳ್ತೀಯಮ್ಮ? ನಿನ್ ತಲೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೋಗಿ ಹೋಗಿ ಈ ಗಂಡು ಬೀರಿಗೆ ಲವ್. ಜಗತ್ತಿನ ಇತಿಹಾಸದಲ್ಲಿ ಲವ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ಏಕೈಕ ಹುಡುಗಿ ಗಂಡು ಬೀರಿ. ಏಯ್, ನೀನು ಸುಮ್ಮನಿರೆ. ಅಮ್ಮು, ಅದೇನು ಅಂತ ಹೇಳು. ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ನಮ್ಮ. ನನ್ನ ಅಕ್ಕ ಮತ್ತು ವಿಕ್ಕಿ ಭವನ ಒಂದು ಮಾಡಬೇಕು ಅಂತ ವಾಪಸ್ ಕೆಲ್ಸಕ್ಕೆ ಸೇರಿದ್ದು ಆ ಶುಂಠಿ ಶಂಕರನ್ ಕಂಪ್ನಿಗೆ ಅಮ್ಮ. ನನಗೆ ಮೊದಲೇ ಡೌಟ್ ಇತ್ತು ಕಣೆ. ಅಷ್ಟಕ್ಕೂ ನಾವೇ ಇವತ್ತು ನೋಡಿದ್ವಲ್ಲ, ನಾವು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ಕಣೆ ಅವನು. ಸಾಲದಕ್ಕೆ ಅದು ನಿಮ್ಮ ಅಣ್ಣನ ಕಂಪ್ನಿ ಕೂಡ ಹೌದು. ನಿನ್ಗೆಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಕೆಲಸ ಮಾಡ. ನನ್ನ ಮುದ್ದು ಅಮ್ಮ. ಏನೇ, ನಾನು ಒಂದ್ಸಲ ಮುದ್ಕೊಟ್ಟೆ ಅಂತ ನೀನು 2 ಸಲ ಮುದ್ಕೊಡ್ತಿದ್ಯಾ? ಅದು ಕಣೆ. ಏನೇ ಇವಾಗ? ಹೌದಾ? ಅಯ್ಯೋ, ಏನೇ ಇದು? ಹೌದಾ? ಅಪ್ಪ, ಅಯ್ಯೋ, ಏನ್ರೇ ಮಾಡ್ತಾ ಇದ್ದೀರಾ ಈಗ? ಅಯ್ಯೋ, ಏನೋ ಬೇರೆ ಮಾಡೋಳಿದ್ಯಾ? ನಾನಂತೂ ಹೊರಟೆ. ನಾನು ನನ್ನ ನಿಯಮ ಮೀರೋಕ್ಕಾಗಲ್ಲ. ನನ್ನ ನಂಬಿಕೆ ಮತ್ತು ನನ್ನ ವೃತ್ತಿಗೆ ನಾನು ದ್ರೋಹ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಏನಕ್ಕ ಇದು? ಶಾಸ್ತ್ರಿಗಳನ್ನ ಪರ್ಚೇಸ್ ಮಾಡಿಬಿಟ್ಟ. ನಿನ್ಗೇನು ಬೇಕೋ ಅದನ್ನೇ ಮಾಡ್ತಾಯಿದ್ದಾರೆ. ಇವ್ರನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಹುಡುಗ ಹುಡುಗಿ ವಯಸ್ಸಿನಲ್ಲಿ ವ್ಯತ್ಯಾಸ ಇದ್ದರೆ ಇವ್ರಿ ಮದುವೆಗೆ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಇವರನ್ನೇ ಕರೆಸಿ ಈ ಪರಿಮಳ ಮನೆಯವ್ರಿಗೆ ಅವಮಾನ ಆಗಲಿ, ಇವರಿಲ್ಲಿಂದ ಎದ್ದೋಗ್ಲಿ ಅಂತಲೇ ಹೀಗೆ ಮಾಡ್ತಿದ್ದೀನಿ. ಕ್ಷಮಿಸಿ, ನಾನು ಇನ್ನು ಬರ್ತೀನಿ. ಶಾಸ್ತ್ರಿಗಳೇ, ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಅವ್ರು ಇಷ್ಟಪಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವುಗಳು ಒಪ್ಕೊಂಡಿದ್ದೀವಿ. ಅವಳ ಬೆನ್ನ ಹಿಂದೆ ನನಗಿನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಅವಳ ಮದುವೆ ಮೇಲೇ ಅವ್ರ ಭವಿಷ್ಯ ನಿಂತಿರೋದು. ಇಲ್ಲಿವರೆಗೂ ನಾವು ಅವ್ರ ಇಷ್ಟದಂಗೆ ಎಲ್ಲ ವಿಚಾರದಲ್ಲೂ ನಡ್ಕೊಂಡಿದ್ದೀವಿ. ಮದುವೆ ವಿಷಯದಲ್ಲಿ ಅವ್ರ ಆಸೆಗೆ ಬೆಲೆ ಕೊಡದೆ ನಾವು ತಪ್ಪು ಮಾಡಬಾರ್ದು ಅಂತ ಇದಕ್ಕೆ ಒಪ್ಕೊಂಡಿದ್ದೀವಿ. ಇರ್ಬೋದಮ್ಮ, ನಿಮ್ಮ ನಿರ್ಧಾರದ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ನಾನು ನನ್ನ ವೈಯಕ್ತಿಕ ನಿಯಮಗಳನ್ನು ಅನುಸರಿಸಲೇಬೇಕಲ್ವಾ? ದಯವಿಟ್ಟು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ಕುಲಪುರೋಹಿತರು. ನೀವು ದಿನ ನೋಡಿದ್ರೇ ನಿಶ್ಚಿತಾರ್ಥ ನಡೆಯುತ್ತೆ ಅನ್ನೋದು ಸುಹಾಸಿನಿ ಶ್ರೀಧರ್ ಅವರ ಆಸೆ. ತಾಯಿಯಾಗಿ ನಾನು ಸೆರೆಗೊಡ್ಡಿ ನಿಮಗೆ ಬೇಡ್ಕೊಳ್ತಾ ಇರೋವಾಗ ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ನನ್ನ ಮಗಳ ನಿಶ್ಚಿತಾರ್ಥ ದಿನಾನ ನೀವೇ ನೋಡಿ. ಪುರೋಹಿತರ ಮಾತಿನ ಮೇಲೆ ನಮಗೆ ಗೌರವ ಇದೆ. ಅವ್ರ ನಿರ್ಧಾರ ಅವ್ರದ್ದು. ಅವ್ರ ಪ್ರಿನ್ಸಿಪಲ್ನ ಬದಲಾಯಿಸ್ಕೊಳ್ಳಿ ಅಂತ ನಾವು ಹೇಳೋಕ್ಕಾಗತ್ತಾ? ಅವ್ರು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಶಾಸ್ತ್ರಿಗಳೇ, ನಿಮ್ಮ ನಿಷ್ಠೆಯ ನಿಯಮ ದೊಡ್ಡದೆ, ಅಥವಾ ಅದು ಸತ್ಯನೂ ಇರ್ಬೋದು. ನಿಮ್ಮಂಥ ಘನಪಂಡಿತರು ಸಂತೋಷವಾಗಿ ಕಾರ್ಯ ಸಾಧಿಸಿದ್ರೆ ನಿಜವಾಗ್ಲೂ ಎಲ್ರಿಗೂ ಇದರಿಂದ ಒಳ್ಳೆಯದಾಗತ್ತೆ. ಅದಕ್ಕೆ ನಾನೊಬ್ಳು ತಾಯಿಯಾಗಿ ನನ್ನ ಮಗಳ ಭವಿಷ್ಯನ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀನಿ.
ಉಳಿದ ಮಕ್ಕಳ ಖುಷಿನ ಬೇಡ್ಕೋತಾ ಇದ್ದೀನಿ. ಸುಮ್ಮನೆ ಈ ಥರ ಡ್ರಾಮಾ ಎಲ್ಲ ಯಾಕೆ? ಅವ್ರು ಆಗೋದೇ ಇಲ್ಲ ಅಂತ ಹೇಳಿದ್ರಲ್ಲ. ಸುಹಾಸಿನಿ, ನಾನು ಹೇಳ್ತಿರೋದು ಸರಿಯಾಗೇ ಇದೆ. ಪುರೋಹಿತ್ರೆ, ನೀವು ಏನು ಹೇಳಿದ್ರೋ ಅದೇ ನಿಮ್ಮ ಕೊನೆ ನಿರ್ಧಾರ ಅಲ್ವಾ? ತಾಯಿ ಪ್ರೀತಿಗಿಂತ ದೊಡ್ಡದು ಯಾವುದಿದೆಯಮ್ಮ? ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅನ್ನೋದೇ ಶಾಸ್ತ್ರಗಳ ಉದ್ದೇಶ. ಮೌಲ್ಯದ ಹೆಸರಲ್ಲಿ ಮನಸ್ಸುಗಳು ಒಡೆದೋಗ್ತವೆ ಅನ್ನೋ ಸಂದರ್ಭದಲ್ಲಿ ಶಾಸ್ತ್ರಕ್ಕೂ ಪ್ರಾಯಶ್ಚಿತ್ತಗಳು ಪರ್ಯಾಯಗಳು ಹುಟ್ಕೊಂಡಿದ್ದು. ಅದೇನೇ ಆದರೂ ನಾನು ಎದುರಿಸ್ತೀನಿ. ನಿಶ್ಚಿತಾರ್ಥದ ದಿನಾನ ಗೊತ್ತು ಮಾಡೋಣ. ಅಮ್ಮ, ಅದು ಆ್ಯಕ್ಚುಲಿ ಅದೇನು ಬೇಕಾದರೂ ಆಗಿರಲಿ ಕಣೆ, ತಾಯಿಯಾಗಿ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಆದರೆ ನೀವೇ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಲ್ಲ. ಮಕ್ಕಳಿಗೆ ಬುದ್ಧಿ ಬರೋವರೆಗೂ ಕಾಪಾಡಿ ಒಳ್ಳೆ ಬುದ್ಧಿ ಕಲಿಸೋವರೆಗೂ ಮಾತ್ರ ಅಮ್ಮ ನೋಡ್ಕೋಬೇಕಮ್ಮ. ಮಕ್ಕಳು ಬುದ್ಧಿ ಕಲಿತು ದೊಡ್ಡವರಾದ್ಮೇಲೆ ಮಕ್ಕಳೇ ಅಮ್ಮನ ನೋಡ್ಕೋಬೇಕು. ಅಮ್ಮ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಅಲ್ವೇನಮ್ಮ? ನನ್ನ ಹತ್ರ ಮಾತಿಲ್ಲ ಕಣ್ರೆ. ಹಲೋ, ಪರಿಮಳ ಪಿಜ್ಜಾ? ಹಾಂ, ಓಕೆ ಓಕೆ ಓಕೆ. ಎಷ್ಟಂತ ಹೇಳಿದ್ರೆ? 70 ಜನಕ್ಕಾ? ಓಕೆ ಸರಿ. ಓ, ಮುಂದಿನ ವಾರ ಅಲ್ವಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಪರಿ ಇದು? ನಾನು ನೋಡ್ತಾ ಇರೋದು ನಿಜಾನಾ? ಅಯ್ಯೋ, ನಿಜಾನೇ ರೀ. ಕೇಟ್ರಿಂಗ್ ಇರೋ ಕಾಲಕ್ಕೆ ದಿನಕ್ಕೆ ಒಂದು ಫೋನ್ ಬಂದ್ರೇ ಹೆಚ್ಚು ಅನ್ನೋ ಥರ ಇತ್ತು. ಈಗ ನೋಡಿದ್ರೆ ಇವಳು ಆರ್ಡರ್ ತೊಗೊಂಡೆ ಸುಸ್ತಾಗಿರೋ ಹಾಗೆ ಕಾಣಿಸ್ತಾ ಇದ್ದಾಳೆ. ಅಯ್ಯೋ ಹೌದು ರೀ. ಈ ಮಕ್ಕಳು ಅದೇನೋ ಮಾಡಿಕೊಂಡು ಪಿಜ್ಜಾಗೆ ನನ್ನ ಹೆಸರಿಟ್ಟು, ಅದೇ ಆ ಕೊನೆ ಮನೇಲಿ ಒಂದು ಮಗು ಇದೆಯಲ್ಲ, ಅದ್ರ ಬರ್ತ್ಡೇಗೆ ಅಂತ ಕಳಿಸಿದ್ರು. ಅಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗಿ ಹೋಗಿ ಆರ್ಡ್ರ್ ಕೊಡ್ತಾ ಇದ್ದಾರಂತೆ ಎಲ್ರೂ. ಹ್ಞೂ, ಕೆಲವರಂತೂ 300, 500 ಹೀಗೆಲ್ಲ ಬೇಕು ಅಂತಿದ್ದಾರೆ. ಏನು ಹುಡುಗಾಟನ ಪ್ರೀ? 300, 350 ಮಾಡ್ಕೊಡೋದಕ್ಕಾಗುತ್ತಾ? ಎಲ್ರಿ ಆಗತ್ತೆ. ಅದಕ್ಕೆ ನಮ್ಮ ಕೈಲಿ ಆಗಲ್ಲ, ನಾವು ಮನೇಲಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಪ್ಲೀಸ್ ಮಾಡಿಕೊಡಿ, ಒಂಥರ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರಂತೆ. ಅವತ್ತು ನಿನ್ನ ಮಗಳಿಗೋಸ್ಕರ ನೀನು ನಿನ್ನ ಕೇಟ್ರಿಂಗ್ ಪಾತ್ರನೆಲ್ಲ ಮಾರಿದ್ದೆ. ಇವತ್ತು ಮತ್ತೆ ನೀನು ನಿನ್ನ ಕಾಲ ಮೇಲೆ ನಿಲ್ಲೋದಕ್ಕೆ ನಿನ್ನ ಮಕ್ಕಳು ಸಹಾಯ ಮಾಡ್ತಾ ಇದ್ದಾರೆ. ಒಂದು ಸಾರಿ ಮಾಡಿದಾಗ ಚೆನ್ನಾಗಾಯಿತು ಅಂದರೆ ಮತ್ತೆ ಮತ್ತೆ ಅದೇ ಥರ ಮಾಡೋಕ್ಕಾಗದೇ ಇದ್ರೆ ಅಂತ ಭಯ ಆಗ್ತದೆ. ಗೊಜ್ಜು, ತೊಕ್ಕು, ಅನ್ನಗಳು, ಇದು ಏನು ಬೇಕಾದರೂ ಮಾಡ್ತೀನಿ. ಆದರೆ ಇವೆಲ್ಲ ನನಗೆ ಹೊಸ್ತು. ನೀನು ದೊಡ್ಡ ಪ್ರಮಾಣದಲ್ಲಿ ಕೇಟ್ರಿಂಗ್ ಶುರು ಮಾಡಿದಾಗ ಆಗ ಅದು ಕೂಡ ಹೊಸದೇ ಆಗಿತ್ತು. ಆಮೇಲೆ ನೀನು ಅದಕ್ಕೆ ಹೊಂದ್ಕೊಳ್ಳಿಲ್ವಾ? ನಿನ್ನ ಕೈಯಲ್ಲಿ ಜಾದು ಇದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಪರಿ. ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚು, ಎಲ್ಲ ಒಳ್ಳೇದಾಗತ್ತೆ. ಅದೇನೋ ಸರಿ, ಆದರೆ ನಮ್ಮ ಹತ್ರ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ರೀ. ಆರ್ಡ್ರ್ ಬರುತ್ತೆ ಅಂತ ನಿದ್ಗೆಟ್ಟು ಬುದ್ಗೆಟ್ಟು ಕಷ್ಟಪಟ್ಕೊಂಡು ಎಲ್ಲ ಮಾಡೋದಕ್ಕೆ ಹೋಗಬೇಡಿ.
ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆರ್ಡ್ರ್ ತೊಗೊಂಡು ಶ್ರದ್ಧೆಯಿಂದ ಮಾಡ್ಕೊಳ್ಳೋಣ. ಇನ್ಮೇಲೆ ಹಾಗೆಲ್ಲ ಆಡಂಗಿಲ್ಲ. ನೋಡಕ್ಕ ಇವಳನ್ನ ನಯ ನಾಜುಕು ನಾಚಿಕೆ ಎಲ್ಲ ಆಗ್ಬೇಕು ಕಣೆ. ಮತ್ತೆ ನೋಡಕ್ಕ. ಅದಿತಿ ಇವತ್ತು ಇವಳನ್ನ ರೇಗಿಸ್ಬೇಕಾ? ಅಂಜು ಸುಮ್ಮನೆ ಇರು. ಹೇಗಿದೆ ಪರಿ ನಮ್ ಜಾದು? ನಿನ್ ಮಗಳನ್ನ ರಾಜ್ಕುಮಾರಿ ತರ ರೆಡಿ ಮಾಡಿದೀವಿ. ಹೇಳಮ್ಮ ಹೇಳೇಳ, ನನ್ನ ಮಗಳು ಇಷ್ಟು ದೊಡ್ಡೋಳಾಗ್ಬಿಟ್ಲು ಅಂತ ನನಗೆ ಅರಿವೇ ಆಗಲಿಲ್ಲ ಕಣೆ. ನನ್ನ ಕಣ್ಣೇ ತಾಕತ್ತೆ ಅನಿಸುತ್ತೆ. ನನ್ನ ಬಂಗಾರ. ನನ್ನ 4 ಹೆಣ್ಮಕ್ಳು ಕೈಗೆ ಬಂದ್ಬಿಟ್ರಿ ಕಣೆ. ಭುಜದ ಎತ್ತರಕ್ಕೂ ಬೆಳೆದ್ಬಿಟ್ರಿ. ಸರಿಯಾಗಿ ನೋಡ್ಕೊಂಡು ಹೇಳು ಪರಿ, ಇವಳು ನಿನ್ಗಿಂತ ಎತ್ತರ ಇದ್ದಾಳೆ. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಮ್ಮನ ಪಾಲ್ಗೆ ನಾನು ಯಾವಾಗ್ಲೂ ಪಾಪುನೇ. ಮುದ್ದು. ಹಳೆ ಟೇಪ್ ರೆಕಾರ್ಡರು ಈ ಡೈನೋಸಾರ ಸೈಕಲ್ ಗ್ಯಾಪಲ್ಲಿ ಅಮ್ಮನ ಕ್ಯಾಚ್ ಹಾಕೊಂಡ್ಬಿಟ್ಲು ಕಣೆ. ತಪ್ಕೊಳೆ.